ಸುದ್ದಿ ಸಾಕ್ಷಿ ನ್ಯೂಸ್ ಚಾನಲ್ಗೆ ಸ್ವಾಗತ. ಚಿಕ್ಕಬಳ್ಳಾಪುರ ನಗರದ ಹೋಟೆಲ್ ಶ್ರೀ ಸಿಯೇರಾ ಸಭಾಂಗಣದಲ್ಲಿ ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆ, ಜಿಲ್ಲಾ ಕೈಗಾರಿಕಾ ಕೇಂದ್ರ, ವಿಶ್ವೇಶ್ವರಯ್ಯ ವ್ಯಾಪಾರ ಉತ್ತೇಜನ ಕೇಂದ್ರ ಹಾಗೂ ಕರ್ನಾಟಕ ಸಣ್ಣ ಕೈಗಾರಿಕೆಗಳ ಸಂಘ ಇವರುಗಳ ಸಹಯೋಗದಲ್ಲಿ ಎಂಎಸ್ಎಂಇಗಳ ಕಾರ್ಯಕ್ಷಮತೆಯನ್ನು ಹೆಚ್ಚಿಸುವುದು ಮತ್ತು ವೇಗಗೊಳಿಸುವುದು, ರ್ಯಾಂಪ್ ಯೋಜನೆಯಡಿ ಲೀನ್ ಯೋಜನೆ ಮತ್ತು ಝೆಡ್ ಹಾಗೂ ರಫ್ತು ಕುರಿತು ಒಂದು ದಿನದ ಅರಿವು ಮೂಡಿಸುವ ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಾಗಿತ್ತು. ಮಾಜಿ ಸಚಿವ ಎನ್.ಎಸ್. ಶಿವಶಂಕರರೆಡ್ಡಿ ಕಾರ್ಯಾಗಾರವನ್ನು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿ ಮಾತನಾಡುತ್ತಾ, ಮಧ್ಯಮ ವರ್ಗ ಮತ್ತು ಇನ್ನು ಕೆಳಗಿನ ಆರ್ಥಿಕ ಆದಾಯ ಹೊಂದಿರುವ ಉದ್ದಿಮೆಗಳಿಗೆ ವಿಧಿಸುವ ತೆರಿಗೆ ವಿಚಾರದಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಉತ್ತೇಜನಕಾರಿ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕೆಂದು ತಿಳಿಸಿದ ಅವರು, ಉದ್ದಿಮೆಗಳ ಆರಂಭವಷ್ಟೇ ಮುಖ್ಯವೋ, ನಂತರ ಮಾರುಕಟ್ಟೆ ಕೌಶಲ್ಯವೂ ಅಷ್ಟೇ ಮುಖ್ಯ. ಕಾಲಕಾಲಕ್ಕೆ ಇಂತಹ ಕಾರ್ಯಾಗಾರಗಳನ್ನು ನಡೆಸುವ ಮೂಲಕ ಉದ್ದಿಮೆದಾರರಿಗೆ ಕಾಲಕಾಲಕ್ಕೆ ಮಾರ್ಗದರ್ಶನ ನೀಡಬೇಕೆಂದು ತಿಳಿಸಿದರು. ಕಾರ್ಯಾಗಾರದ ಸಂಪನ್ಮೂಲ ವ್ಯಕ್ತಿಗಳ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದ ವೀಣಾ ವೆಂಕಟೇಶ್ ಮಾತನಾಡಿ, ಉದ್ದಿಮೆದಾರರು ತಾವು ಉತ್ಪಾದಿಸುವ ಉತ್ಪನ್ನಗಳಿಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೇಡಿಕೆಯನ್ನು ಸೃಷ್ಟಿಸಿಕೊಳ್ಳುವ ಬಗ್ಗೆ ತಿಳಿಸಿದರು. ಸರ್ ಎಂ.ವಿ. ಕೈಗಾರಿಕಾ ಸಂಘದ ಅಧ್ಯಕ್ಷರಾದ ಎಚ್.ಆರ್. ಗೋವಿಂದರಾಜು ಅವರು ಮಾತನಾಡುತ್ತಾ, ಉದ್ದಿಮೆದಾರರಾದ ನಾವುಗಳು ನಮ್ಮ ಪರಿಶ್ರಮದಿಂದ ಕೈಗಾರಿಕೆಗಳನ್ನು ಸ್ಥಾಪಿಸಿ ಒಂದಷ್ಟು ಜನರಿಗೆ ಉದ್ಯೋಗ ಅವಕಾಶಗಳನ್ನು ನೀಡುತ್ತಾ ದೇಶ ಕಟ್ಟುವ ಕೆಲಸ ಮಾಡುತ್ತಿದ್ದೇವೆ ಎಂದ ಅವರು, ಯುವ ಉದ್ದಿಮೆದಾರರು ಸರ್ಕಾರದ ಸವಲತ್ತುಗಳನ್ನು ಬಳಸಿಕೊಂಡು ಕೈಗಾರಿಕೆಗಳನ್ನು ಸ್ಥಾಪಿಸಲು ಮುಂದಾಗಬೇಕೆಂದು ಕರೆ ನೀಡಿದರು. ಕಾರ್ಯಾಗಾರದಲ್ಲಿ ಕಾಸಿಯಾ ಅಧ್ಯಕ್ಷ ಎಂ.ಜಿ. ರಾಜಗೋಪಾಲ್, ಜಿಲ್ಲಾ ಕೈಗಾರಿಕಾ ಕೇಂದ್ರದ ಜಂಟಿ ನಿರ್ದೇಶಕ ವಿ.ಎನ್. ವೀರಭದ್ರಸ್ವಾಮಿ, ಸಹಾಯಕ ನಿರ್ದೇಶಕ ವಿಟಿಪಿಸಿಯ ಎಲ್. ಜಯದೀಪ್, ಗಣೇಶ್ ರಾವ್, ಸುರೇಶ್ ಸಾಗರ್, ಜಿ.ಎಸ್. ಬಾಬು, ವೇಲೂರು ಶ್ರೀನಿವಾಸ ಮೂರ್ತಿ, ಉದ್ಯಮಿ ನರಸಿಂಹಲು, ಪರಿಸರವಾದಿ ಚೌಡಪ್ಪ, ಕಾರ್ಯದರ್ಶಿ ವೇಲೂರು ಶ್ರೀನಿವಾಸ ಮೂರ್ತಿ, ಉದ್ದಿಮೆದಾರರಾದ ನರಸಿಂಹಲು, ಸಾವಿತ್ರಮ್ಮ, ವಕೀಲ ರಂಗನಾಥ್, ಲಕ್ಷ್ಮೀನಾರಾಯಣ್ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು. ವರದಿ ಗಜೇಂದ್ರ, ಸುದ್ದಿಸಾಕ್ಷಿ ನ್ಯೂಸ್, ಚಿಕ್ಕಬಳ್ಳಾಪುರ. ಈಗ ನಾವು ಅದೃಷ್ಟವಂತರು ಅಂತ ಹೇಳಿದ್ರೆ ತಪ್ಪಾಗಲ್ಲ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ. ಕಾರಣ ಏನಂದರೆ, ಸರ್ ಎಂ ವಿಶ್ವೇಶ್ವರಯ್ಯನವರು ನಮ್ಮ ಜಿಲ್ಲೆಯಲ್ಲೇ ಹುಟ್ಟಿ, ನಮ್ಮ ರೆಡ್ಡಿ ಸರ್ ಅವರು ಹೇಳ್ದಂಗೆ ಇಡೀ ದೇಶಕ್ಕೇ ಅವರು ಮಾದರಿಯಾಗಿ, ಅವ್ರ ಕಾರ್ಯಕ್ಷಮತೆ ಭಾಳಷ್ಟು ಮಾದರಿಯಾಗಿದೆ. ಈಗ ಭಾರತ ದೇಶದಲ್ಲಿ ರೈತ ಅನ್ನದಾತರು, ಅದೇ ರೀತಿ ನಾವು ಸಹ ಕೈಗಾರಿಕೋದ್ಯಮಿಗಳು ಅನ್ನದಾತರೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಕಾರಣ ಏನಂದರೆ, ಸರ್ಕಾರ ಒಂದು 30-40% ಸರ್ಕಾರ ಕೆಲಸಗಳು ಕೊಡ್ಬೋದು ವಿದ್ಯಾವಂತರಿಗೆ, ಆದರೆ ಇನ್ನು ಉಳಿಗೆ ಅವರಿಗೆ ಕೊಡೋಕ್ಕೆ ಸಾಧ್ಯವಿಲ್ಲ. ಕಾರಣ ಏನಂದರೆ, 140 ಕೋಟಿ ಈ ಭಾರತ ದೇಶದ ಜನಸಂಖ್ಯೆಯಲ್ಲಿ ನಾವೆಲ್ಲ ಕೈಗಾರಿಕೆಗಳನ್ನು ಮಾಡಿ ಉದ್ಯೋಗ ಸೃಷ್ಟಿ ಮಾಡಿ ನಮ್ಮ ಸಂಸಾರದ ಜೊತೆಗೆ ಅನೇಕರಿಗೆ ಉದ್ಯೋಗ ಕೊಟ್ಟಲ್ಲಿ ನಾವು ಭಗವಂತನಿಗೂ ಹಾಗೂ ದೇಶಕ್ಕೂ ಹಾಗೂ ಸತ್ಪ್ರಜೆಗಳಿಗೆ ಮಾದರಿ ಆಗ್ತಾ ಇದ್ದೀವಿ ಅಂತಂದರೆ ಈ ಸಂದರ್ಭದಲ್ಲಿ ತಪ್ಪಾಗಲ್ಲ. ಮಾನ್ಯರೇ, ಈಗ ಕೇಂದ್ರ ಇರ್ಬೋದು, ರಾಜ್ಯ ಇರ್ಬೋದು, ಸರ್ಕಾರದಲ್ಲಿ ಅನೇಕ ಯೋಜನೆಗಳನ್ನ ಮಾಡಿದ್ದಾರೆ ಕೈಗಾರಿಕೆಗಳು ಬೆಳೆಯೋದ್ರ ಬಗ್ಗೆ. ಸಾರ್ ಹೇಳ್ದಂಗೆ ನಾವು ಪ್ಲಾಟ್ ತಗೊಳ್ಬೋದು, ನಮ್ಮ ಸೈಟ್ನಲ್ಲಿ ಉದ್ದಿಮೆ ಕಟ್ಟಡ ಕಟ್ಟಿ ಉದ್ದಿಮೆ ಮಾಡ್ಬೋದು. ಮುಂದೆ ಮಾರ್ಕೆಟಿಂಗ್ ಮಾಡೋದ್ರಲ್ಲಿ ಭಾಳ ಕಷ್ಟ ಇದೆ, ಆದರೆ ಅದನ್ನು ನಾವು ಕಷ್ಟ ಅಂದ್ಕೊಂಡ್ರೆ ಆಗಲ್ಲ. ಈಗ ನಾನು ಸುಮಾರು 87ರಲ್ಲಿ ನಿರುದ್ಯೋಗಿ, ಯಾವುದೋ ಒಂದು ಇಲಾಖೆಯಲ್ಲಿದ್ದೆ, ಏನೂ ಅಷ್ಟು ನನಗೆ ಸಂಬಳನೂ ಬರ್ತಾ ಇರಲಿಲ್ಲ. ಆಮೇಲೆ ಧೈರ್ಯ ಮಾಡಿ ಒಂದು ಇಟ್ಕೆ ಫ್ಯಾಕ್ಟ್ರಿ ಮಾಡಿದೆ. ಸುಮಾರು ಇವತ್ತು ಒಂದು 30 ಜನಕ್ಕೆ ನಾನು ಕೆಲಸ ಕೊಟ್ಟಿದ್ದೀನಿ. ಅಧೈರ್ಯ ಪಟ್ಟರೆ ಏನೂ ಆಗಲ್ಲ, ಮನೋಧೈರ್ಯಂ ಸರ್ವಸಾಧನಂ ಅಂತ. ಈಗ ಸರ್ಕಾರದವರು ಅನೇಕ ಯೋಜನೆಗಳನ್ನ ಮಹಿಳೆಯರಿಗೆ, SC/STಗೆ, ಇನ್ನಿತರೆ ಎಲ್ಲ ಜನಾಂಗಕ್ಕೆ ಒಂದು ವಿವಿಧ ಯೋಜನೆಗಳು ಬಂದಿದೆ. PMBGP ಈಗ ಆಲ್ರೆಡಿ ಸುಮಾರು ತಗೊಂಡು ಇಂಡಸ್ಟ್ರಿಗಳು ಮಾಡಿದ್ದಾರೆ. ಆಮೇಲೆ ಸುಮಾರು ಸ್ಟ್ಯಾಂಡ್ ಆಫ್ ಇಂಡಿಯಾ ಅಂತ SC/STಗೆ ಅನೇಕ ಯೋಜನೆಯಲ್ಲಿ ಮತ್ತು ಇತರೆ ಹೆಣ್ಮಕ್ಳಿಗೂ ಸಹ ಯೋಜನೆಯಲ್ಲಿ ವಿತೌಟ್ ಕೊಲಾಟ್ರಲ್ ಇಲ್ದಂಗೆ 1 ಕೋಟಿವರೆಗೂ ಲೋನುಗಳು ಕೊಡ್ತಾ ಇದ್ದಾರೆ. ಆದರೆ ಕೆಲವು ಬ್ಯಾಂಕ್ನಲ್ಲಿ ಸ್ವಲ್ಪ ದಾಖಲಾತಿ ಅಥವಾ ಕಸ್ಟಮರ್ ಏರುಪೇರದಲ್ಲಿ ಸ್ವಲ್ಪ ಲೇಟ್ ಆಗ್ಬೋದು. ಅದರಲ್ಲಿ ನಮ್ಮ ಕಾಶಿಯಾ ಅಧ್ಯಕ್ಷರು ಇದ್ದಾರೆ, ಆಮೇಲೆ DIC JD ಸಾರು ಇದ್ದಾರೆ. ನಿಮಗೇನೋ ಕುಂದುಕೊರತೆ ಬಂದರೆ ನಮಗೇನು ಆಗಿಲ್ಲ ಅಂತ ಹೇಳಿದ್ರೆ ಆಗಲ್ಲ. ನಮ್ಮ ಕೈಗಾರಿಕೆ ಸಂಘಗಳು ಇದೆ, ನಮ್ಮ ಸಕ್ಸಸ್ಫುಲ್ ನಮ್ಮ ನರಸಿಂಹಳವರು ಅಂಥವರು ಇದ್ದಾರೆ. ಅವನ್ನೆಲ್ಲ ಭೇಟಿ ಮಾಡಿ ನಾವು ಹೋರಾಡಿ ಸಾಲ ತಗೊಂಡು ಮರುಪಾವತಿ ಮಾಡಬೇಕು. ಸರ್ಕಾರದಿಂದ ಸೌಲಭ್ಯಗಳನ್ನು ನಾವು ಹಿಂಜರಿಕೆ ಪಡಿಬಾರ್ದು. ಯಾರು ಮುಂದೆ ಇಂಡಸ್ಟ್ರಿಗಳಿದ್ದಾರೆ, ಉದಾಹರಣೆ ನಮ್ಮ ಗೌರಿಬಿದನೂರು ಸಾವಿತ್ರಮ್ಮ ಬಂದಿದ್ದಾರೆ,
ಒಬ್ಬ ಮಹಿಳೆ ಸುಮಾರು 15 ವರ್ಷದಿಂದ 150-200 ಜನಕ್ಕೆ ಗಾರ್ಮೆಂಟ್ಸ್ ಮಾಡಿ ಅನ್ನದಾತರಾಗಿದ್ದಾರೆ. ಅಧೈರ್ಯ ಪಟ್ಟರೆ ಆಗಲ್ಲ ಅಂತ ಈ ಸಂದರ್ಭ ನಾನು ಹೇಳ್ತಾ, ಏನೇ ಕೊರತೆಗಳು ಬಂದರೆ ಸರ್ಕಾರದ ಇಲಾಖೆಗಳಿದ್ದಾರೆ, ಆಮೇಲೆ ನಮ್ಮ ಸಂಘ ಸಂಸ್ಥೆಗಳಿದ್ದಾರೆ, ನಮ್ಮಲ್ಲಿ ಟೈ ಅಪ್ ಮಾಡಿಕೊಂಡು ಸಂಪರ್ಕಿಸಿ ಏನೇ ಕೊರತೆಗಳು ಬಂದಾಗ ನಾವು ಮುನ್ನಡೆ ಸಾಧಿಸಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಎಲ್ಲ ಕೈಗಾರಿಕೆಗಳಿಗೆ ಅನುಕೂಲ ಮಾಡಬೇಕು ಅಂತಾನೆ ನಮ್ಮ ಕಾಶಿ ಇರ್ಬೋದು, VTPC ಇರ್ಬೋದು, ನಮ್ಮ ಸಂಘ ಇರ್ಬೋದು, ಕೈಗಾರಿಕೆ ಕೇಂದ್ರ ಇರ್ಬೋದು ಈ ಸಭೆಯನ್ನ ಈ ಸಮಾರಂಭವನ್ನ ಆಚರಿಸಿದೆ. ದಯಮಾಡಿ ಎಲ್ಲರೂ ಮನೋಧೈರ್ಯವಾಗಿ 24 ಗಂಟೆನೂ ಸಹ ಸ್ವಲ್ಪ ದಿವಸ ಕೆಲಸ ಮಾಡಿದಾಗ ಎಲ್ಲ ಕೈಗಾರಿಕೆಗಳು ಬೆಳೀತವೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್.